ನಮಸ್ಕಾರ ಎಲ್ಲರಿಗೂ. ಬಹಳಷ್ಟು ದಂಪತಿಗಳಿಗೆ ಮಗು ಬೇಕು ಅಂತ ಆಸೆ ಪಡ್ತಿರ್ತಾರೆ. ಅವ್ರ ಮನೆಯಲ್ಲಿ ಕೂಡ ಮಗುವಿನ ನಗು ಮತ್ತು ಮಗುವಿನ ಅಳುವನ್ನ ಕೇಳಲು ಇಷ್ಟಪಡ್ತಿರ್ತಾರೆ. ದಂಪತಿಗಳಿಗೆ ಏನೋ ಒಂದು ಆರೋಗ್ಯದ ಸಮಸ್ಯೆ ಇರುತ್ತೆ, ಹೀಗಾಗಿ ಅವರಿಗೆ ಮಕ್ಕಳಾಗಲ್ಲ. ಅವ್ರಿಗೆ ಮಕ್ಕಳು ಭಾಗ್ಯ ಬೇಕು ಅಂದ್ರೆ ಅವರು IVF ಅನ್ನ ಮಾಡ್ಕೋಬೇಕಾಗುತ್ತೆ. IVF ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್, ಕೃತಕ ಗರ್ಭಧಾರಣೆ ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಏನ್ ಹೇಳ್ತೀವಿ. ಅವ್ರು ಇದನ್ನ ಮಾಡ್ಕೊಂಡ್ರೆ ಅವ್ರಿಗೆ ಮಕ್ಕಳ ಭಾಗ್ಯ ದೊರೆಯುತ್ತೆ. ಈ IVF ಅಂದ್ರೆ ಏನು, ಮಕ್ಳು ಯಾವ ತರ ಆಗುತ್ತೆ, ಅದ್ರ ಬಗ್ಗೆ ನೀವು ಕ್ಯೂರಿಯಸ್ ಅದೀರಾ? ಅದು ಯಾವ ರೀತಿ ಆಗುತ್ತೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಮೊದಲನೇ ಹಂತ ಏನ್ ಮಾಡ್ತಾರೆ ಅಂದ್ರೆ, ತಾಯಿಗೆ ಒಂದು ಇಂಜೆಕ್ಷನ್ ನೀಡ್ತಾರೆ, ಹಾರ್ಮೋನ್ ಇಂಜೆಕ್ಷನ್. ಹಾರ್ಮೋನ್ ಇಂಜೆಕ್ಷನ್ ಯಾಕೆ ನೀಡ್ತಾರೆ ಅಂದ್ರೆ, ತಾಯಿಗೆ ಯೂಶುವಲಿ ನೋಡಿ ತಿಂಗಳಿಗೆ 1-2 ಮಾತ್ರ ಎಗ್ಗುಗಳು ರಿಲೀಸ್ ಆಗ್ತಾ ಇರುತ್ತೆ. ಈ ಹಾರ್ಮೋನ್ ಇಂಜೆಕ್ಷನ್ ನೀಡೋದ್ರಿಂದ 10-15 ಎಗ್ಗುಗಳು ರಿಲೀಸ್ ಆಗುತ್ತೆ. ಸೆಕೆಂಡ್ ಹಂತದಲ್ಲಿ ಏನ್ ಮಾಡ್ತೀವಿ, ಅವ್ರಿಗೆ ಹಾರ್ಮೋನ್ ಇಂಜೆಕ್ಷನ್ ನೀಡಿದ್ಮೇಲೆ ಅವ್ರಿಗೆ ಚೆನ್ನಾಗಿ ಎಗ್ಗುಗಳು ರಿಲೀಸ್ ಆಗುತ್ತೆ. ಆ ಎಗ್ಗುಗಳು ಯಾವಾಗ ಚೆನ್ನಾಗಿ ರಿಲೀಸ್ ಆಗುತ್ತೆ, ರಿಲೀಸ್ ಆದ್ಮೇಲೆ ಏನ್ ಮಾಡ್ತೀವಿ, ಒಂದು ಅಲ್ಟ್ರಾಸೌಂಡ್ ದಿಂದ ಒಂದು ಸ್ಮಾಲ್ ನೀಡಲ್ ಹಾಕಿ ಅವ್ರ ಅಂಡಾಶಯದಲ್ಲಿ ಏನ್ ಎಗ್ಗುಗಳು ಡೆವಲಪ್ ಆಗುತ್ತೆ, ಮ್ಯಾಚ್ಯೂರ್ ಎಗ್ ಅಂತ ಹೇಳ್ತೀವಿ. ಹೆಲ್ದಿ ಎಗ್ಗುಗಳನ್ನ ಈ ಅಲ್ಟ್ರಾಸೌಂಡ್ ಮೂಲಕ ಹೆಲ್ದಿ ಎಗ್ಗುಗಳನ್ನ ತೆಗೆದು ಆ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಅದನ್ನ ಸ್ಟೋರ್ ಮಾಡಿ ಇಡ್ಲಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಈಗ ಅವ್ರ ಪಾರ್ಟ್ನರ್ ಯಾರು ಇರ್ತಾರೆ, ಅವ್ರ ಪಾರ್ಟ್ನರ್ ದಿಂದ ಅವರ ಸ್ಪರ್ಮ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಅವ್ರ ಸ್ಪರ್ಮ್ ಹೆಲ್ದಿ ಇಲ್ಲ ಅಂದ್ರೆ ಈ ಸ್ಪರ್ಮ್ ಡೋನರ್ ದಿಂದ ಆ ಸ್ಪರ್ಮ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಏನ್ ಹೆಲ್ದಿ ಎಗ್ಗುಗಳು ಏನ್ ಕಲೆಕ್ಟ್ ಮಾಡಿರ್ತಾರೆ, ಆ ಹೆಲ್ದಿ ಎಗ್ಗುಗಳು ಮತ್ತೆ ಈ ಕ್ವಾಲಿಟಿ ಆಗಿರುವ ಸ್ಪರ್ಮ್ಗಳು ಲ್ಯಾಬ್ ಅಲ್ಲಿ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಅದನ್ನ ಎಂಬ್ರಿಯಾಲಜಿಸ್ಟ್ ಅಂತ ಏನ್ ಹೇಳ್ತೀವಿ, ಅವರು ಅದನ್ನ ಡೆವಲಪ್ ಮಾಡ್ತಾರೆ, ಭ್ರೂಣವನ್ನು ಡೆವಲಪ್ ಮಾಡ್ತಾರೆ. 3-5 ದಿನ ಅವರು ಚೆನ್ನಾಗಿ ಅದನ್ನ ಬಹಳಷ್ಟು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಆ ಲ್ಯಾಬ್ ಅಲ್ಲೇ ಆ ಭ್ರೂಣವನ್ನು ಡೆವಲಪ್ ಮಾಡ್ತಾರೆ. ನಾವು ಹೇಳ್ತಿರ್ತೇವಲ್ಲ ಟೆಸ್ಟ್ ಟ್ಯೂಬ್ ಬೇಬಿ ಅಂತ. 3-5 ದಿವಸ ಆದ್ಮೇಲೆ ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಭ್ರೂಣ ಡೆವಲಪ್ ಆಗುತ್ತೆ. ಅದಾದ್ಮೇಲೆ ಲಾಸ್ಟ್ ಏನ್ ಮಾಡ್ತಾರೆ ಗೊತ್ತಾ, ಆ ಲ್ಯಾಬ್ ಅಲ್ಲಿ ಏನ್ ಡೆವಲಪ್ ಆಗಿರೋ ಭ್ರೂಣ ಇರುತ್ತೆ, 1-2 ಭ್ರೂಣಗಳನ್ನ ತಾಯಿಯ ಗರ್ಭಧಾರದಲ್ಲಿ ಅದನ್ನ ಒಂದು ಸ್ಮಾಲ್ ಕೆಥೆಟರ್ ಇರುತ್ತೆ. ಆ ಕೆಥೆಟರ್ ಮೂಲಕ ತಾಯಿ ಗರ್ಭದಲ್ಲಿ 1 ಅಥವಾ 1ಕ್ಕಿಂತ ಹೆಚ್ಚು ಭ್ರೂಣವನ್ನ ಆ ತಾಯಿಯ ಗರ್ಭದಲ್ಲಿ ಹಾಕ್ತಾರೆ. ನೋಡಿ, ಇದಕ್ಕಾಗಿ ನಾವು IVF ಯಾರು ಮಾಡ್ಕೋತಾರಲ್ಲ ಅಲ್ಲಿ ನೋಡ್ರಿ ಮೋಸ್ಟ್ ಟ್ವಿನ್ಸ್ ಬೇಬೀಸ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ 1-1ಕ್ಕಿಂತ ಹೆಚ್ಚು ಆ ಭ್ರೂಣವನ್ನ ತಾಯಿಯ ಗರ್ಭದಲ್ಲಿ ಹಾಕಿರ್ತಾರೆ. ಅದಾದ್ಮೇಲೆ 10-15 ದಿವಸ ವೇಟ್ ಮಾಡಿ ಅದಾದ್ಮೇಲೆ ತಾಯಿಗೆ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡ್ತಾರೆ. ಆ ಟೆಸ್ಟ್ ಮಾಡಿದ್ಮೇಲೆ ಪ್ರೆಗ್ನೆನ್ಸಿ ನಿಂತಿದೆನಾ ಇಲ್ಲ ಚೆಕ್ ಮಾಡ್ಕೊಂಡು ಅವ್ರು ಏನಾದ್ರು ಪ್ರೆಗ್ನೆಂಟ್ ಇದ್ರೆ ಆ ಪ್ರೆಗ್ನೆನ್ಸಿಯನ್ನ ಕಂಟಿನ್ಯೂ ಮಾಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಮಕ್ಕಳ ಭಾಗ್ಯ ದೊರೆಯುತ್ತೆ. IVF ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಆರೋಗ್ಯದ ಕಂಟೆಂಟ್ ಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ.